ಇವ್ರ ಕಥೆನ ನೀವೆಲ್ಲ ಕೇಳಿರ್ತೀರಾ, ಸಾಕಷ್ಟು ಕಡೆ ನೋಡಿರ್ತೀರಾ. ಸಾಕಷ್ಟು ಜೀವನದಲ್ಲಿ ಏರುಪೇರುಗಳನ್ನ ನೋಡಿದಂತಹ ಮಹಿಳೆ. ಚಿತ್ರರಂಗದಲ್ಲೂ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಸಾಕಷ್ಟು ಮಕ್ಕಳಿಗೆ, ಸಾಕಷ್ಟು ವೃದ್ಧರಿಗೆ ತಾಯಿ ಆಗಿದ್ದಾರೆ. ಈ ಈ ಯುಗದ ಒಂದು ಮದರ್ ತೆರೇಸಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ. ಬಟ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಶಶಿಕಲಾ ಮ್ಯಾಮ್ ಚಿತ್ರರಂಗದ ನಟಿ ಕೂಡ ಹೌದು. ಆಶ್ರಮ ಅಮ್ಮನ ಮಡಿಲು ಟ್ರಸ್ಟಿನ ಒಂದು ನಡೆಸ್ತಾ ಇರುವಂತಹ ಮುಖ್ಯ ಪರ್ಸನ್ ಕೂಡ ಇವ್ರು ಹೌದು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೇಡಮ್ ವೆಲ್ಕಮ್ ಮೇಡಮ್ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಬಾಸ್ ಟಿವಿಯಲ್ಲಿ ನಿಮ್ಮ ಇಂಟರ್ವ್ಯೂ ನಡೀತಾ ಇದೆ. ಹೆಂಗೆ ಅನ್ನಿಸ್ತಾ ಇದೆ? ಬಾಸ್ ಅಂದ್ರೆ ಬೇಗ ದರ್ಶನ್ ಸರ್ ನೆನಪಾಗ್ತಾರೆ. ಫಸ್ಟು ನೀವು ಕಳಿಸಿದಾಗ ಬಾಸ್ ಅಂದ ತಕ್ಷಣ ನಮ್ ಬಾಸ್ ಯಾವ್ದಾದ್ರು ಇದೆಯಾ ಅಂತ ಒಂಚೂರು ಚೆಕ್ ಮಾಡಿದೆ. ಬಾಸ್ ಟಿವಿ ನಂಗೆ ಅದೊಂಥರ ಆಗ್ಲೇ ನನ್ಗೊಂದು ಖುಷಿ ಆಯ್ತು. ಒಂಥರ ಖುಷಿ ಖುಷಿ ಆಯ್ತು ಆಯ್ತು ಕೂಡ. ನಾನೊಬ್ಳು ಕಲಾವಿದೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಲ್ವಾ, ನನ್ನ ಕುಟುಂಬ ಇಷ್ಟ ಆಯ್ತು. ಹಾ ಮೇಡಮ್, ನಿಮ್ಮ ಟ್ರಸ್ಟಿಗೆ ಬಂದ್ವಿ, ನಾವು ಕೂಡ ನೋಡಿದ್ವಿ, ಸಾಕಷ್ಟು ಜನ ಇದ್ರು. ನೋಡಿದ್ವಿ, ಅವ್ರನ್ನೆಲ್ಲ ಸಂಭಾಳಿಸೋದು ಕೂಡ ನೋಡಿದ್ವಿ ನಾವು. ಸಾಕಷ್ಟು ಖುಷಿ ಕೂಡ ಆಯಿತು. ಒಬ್ಬ ಮಹಿಳೆ ಇಷ್ಟು ಜನನ ಒಂದು ತಾಯಿ ಆದವಳು ಒಂದು ಮಗುನ ಸಂಭಾಳಿಸೋದೇ ಕಷ್ಟ ಈಗಿನ ಕಾಲದಲ್ಲಿ. ಅವ್ರು ಕಾಟ ಕೊಡ್ತಾಳೆ, 2 ಮಕ್ಕಳು ಯಾಕಾದ್ರೂ ಆಯಿತೋ ಹಂಗೆ ಹಿಂಗೆ ಅಂದ್ಕೊಂಡಿರ್ತಾರೆ ಅಲ್ವಾ. ನೀವು ಇಷ್ಟು ಜನನ ಮೇಂಟೈನ್ ಮಾಡ್ತಾ ಇದ್ದೀರಾ, ಅವ್ರನ್ನ ಸಹಿಸ್ಕೊಂಡು. ಎಲ್ಲರ ಮೆಂಟಾಲಿಟಿನೂ ಒಂದೇ ಥರ ಇರಲ್ಲ, ಚೇಂಜಸ್ ನಾನು ನೋಡಿದೆ, ಸಾಕಷ್ಟು ನೋಡಿದೆ. ಹೇಗೆ ಮೇಡಮ್, ಹೇಗೆ ಮೇಂಟೈನ್ ಮಾಡ್ತೀರಾ ಇದನ್ನೆಲ್ಲ ನೀವು? ಬರೋರೆಲ್ಲ ನನಗೆ ಪ್ರಶ್ನೆ ಕೇಳ್ತೀರಾ, ನಾನ್ ನಿಮಗೊಂದು ಪ್ರಶ್ನೆ. ಹೇಳಿ. ಎಷ್ಟೋ ತನಕ ನೋಡಿದ್ರಿ, ಏನ್ ಅನ್ನಿಸ್ತು ಮೇಡಮ್? ನನಗೆ ಒಂದ್ಸಲ ನಾನು ಒಂದು ದಿನ ಇಲ್ಲಿ ಇರ್ತೀನಾ ಅಂತ ಫೀಲ್ ಆಯ್ತು ನನಗೆ ನಿಮಗೆ ಅಂತ ಅನ್ನಿಸ್ತು. ಬಟ್ ಏನಂದ್ರೆ ಮೇಡಮ್, ಒಂದೊಂದು ಥರದ್ದು ಒಬ್ಬೊಬ್ರು ಇದ್ದಾರೆ. ಒಂದೊಂದು ಮೆಂಟಲ್ ಪರಿಸ್ಥಿತಿ ಬೇರೆ ಬೇರೆನೇ ಇದೆ, ಡಿಫ್ರೆಂಟ್ ಆಗಿದೆ ಅವರದ್ದು. ನೋಡಿದ್ರೆ ಒಂದು ರೀತಿಯಲ್ಲಿ ಚಿಕ್ಕವರು, ತುಂಬ ಚಿಕ್ಕ ವಯಸ್ಸವರಿದ್ದಾರೆ, ತುಂಬ ವಯಸ್ಸಾದವರಿದ್ದಾರೆ, ಮತ್ತು ಮಕ್ಕಳು ಬೇಡ ಅಂತ ಹೇಳಿ ಬಿಟ್ಟು ಹೋದವರಿದ್ದಾರೆ. ಅವರೆಲ್ಲರಿಗೂ ನೀವು ತಾಯಿ ಆಗಿದ್ದೀರಾ. ಸೊ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಆ ವಿಚಾರದಲ್ಲಿ ಹೆಮ್ಮೆ ಅನಿಸುತ್ತೆ. ಅಂದರೆ ನಾನು ಅದಕ್ಕೆ ನಿಮ್ಮನ್ನ ಮದರ್ ತೆರೇಸಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಯುಗದ್ದು. ಮೇಡಮ್ ಅಷ್ಟು ದೊಡ್ಡ ಇಲ್ಲ ಮೇಡಮ್, ಆ ವ್ಯಕ್ತಿ ಪ್ಲೇಸಲ್ಲಿ ನೀವು ಕಾಣಿಸ್ತೀರಾ, ಯಾಕಂದ್ರೆ ಅಲ್ಲ, ಆ ರೀತಿ ಯೋಗ್ಯತೆ ನೋಡ್ಬೇಕಾಗತ್ತೆ. ಅಷ್ಟು ದೊಡ್ಡ ಹೆಸರು ತಗೊಳಕ್ ಯೋಗ್ಯತೆ ಇಲ್ಲ. ಅಮ್ಮ ಅನ್ನೋ ಪದ ತಗೊಳಕ್ ಯೋಗ್ಯತೆ ಇದೀನಿ. ಬಟ್ ನೋಡೋರ್ ಕಣ್ಣಿಗೆ ನೀವು ಆ ರೀತಿನೇ ಕಾಣಿಸ್ತೀರಾ, ಒಬ್ಬ ಮಹಿಳೆ ಕಣ್ಣಿಗೆ ಕೆಟ್ಟೋಳು. ಒಳ್ಳೆವಳು ಅನ್ಕೋಬೇಡಿ, ನೋಡೋರ್ ಕಣ್ಣಿಗೆ ತುಂಬಾ ಕೆಟ್ಟವಳು. ಮೇಡಮ್, ನೋಡೋರ್ ದೃಷ್ಟಿ ಹಾಗಿರುತ್ತೆ, ಹತ್ರ ಬಂದಾಗ ಗೊತ್ತಾಗುತ್ತೆ ಅವ್ರ ಬಗ್ಗೆ, ತಿಳ್ಕೊಂಡವಾಗ ಗೊತ್ತಾಗುತ್ತೆ ಅವ್ರ ಏನು ಅಂತ. ಸುಮ್ನೆ ಜಡ್ಜ್ ಮಾಡಕ್ಕಂತೂ ಆಗಲ್ಲ. ಅದೇನೋ ಹೇಳ್ತಾರಲ್ಲ, ಯಾರನ್ನೋ ಒಬ್ರನ್ನ ಮುಖ ನೋಡ್ಬಿಟ್ಟು ನೀನ್ ಜಡ್ಜ್ ಮಾಡಕ್ ಆಗಲ್ಲ ಅಂತ. ಸಾಕಷ್ಟು ಖುಷಿ ಆಯ್ತು ನಿಮ್ದು ಟ್ರಸ್ಟ್ ನೋಡಿ ನನಗೆ. ಇಷ್ಟು ಜನನ ಮೇಂಟೈನ್ ಮಾಡೋದು ಸಿಕ್ಕಾಬಡೆ ಕಷ್ಟ ಇದೆ. ಇದೆಲ್ಲ ಮೇಂಟೈನ್ ಮಾಡೋದ್ ಕಲ್ತಿರೋದು ಅಂದ್ರೆ ಅಂಬರೀಷ್ ಅಣ್ಣನ ಕಡೆ. ಆ ಗತ್ತು ಆ ಇದು ಎಷ್ಟೇ ಜನ ಬಂದ್ರು ಅಂಬರೀಷ್ ಅಣ್ಣ ನಿಭಾಯಿಸ್ತಿದ್ದು ಮಾಡ್ತಿದ್ದು ಒಂಚೂರೆಲ್ಲೋ ಬಂದಿದೆ. ಮೇಡಮ್, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಚಿಕ್ಕವರು ಇದ್ದಾರೆ, ಚಿಕ್ಕವರಿಂದ ಏಜ್ ಆದವ್ರವರೆಗೂ ಇದ್ದಾರೆ. ನಿಮ್ಮ ಬಾಲ್ಯ ಹೇಗಿತ್ತು ಮೇಡಮ್? ಇವ್ರನ್ನೆಲ್ಲ ನೆನ್ಪು ಮಾಡ್ಕೊಂಡು ನಿಮ್ಮ ಬಾಲ್ಯ ಹೇಗಿತ್ತು? ಬಟ್ ಈ ತರ ಬಾಲ್ಯ ನನಗೆ ಜೀವನನೇ ಗೊತ್ತಿಲ್ಲ. ನನ್ನ ಮೈಸೂರಲ್ಲಿ, ನಮ್ಮ ತಾಯಿ ಮನೆ ಮೈಸೂರು. ನಾವು 9 ಜನ, ನಮ್ಮ ತಾಯಿಗೆ ಮಕ್ಕಳು, 9 ಮಕ್ಕಳು. ಅಪ್ಪ ರೈಲ್ವೆ ಡಿಪಾರ್ಟ್ಮೆಂಟು. ನಾನು ಓದಿದ್ದು ಬರೀ 6ನೇ ತರಗತಿ, ಗೌರ್ಮೆಂಟ್ ಸ್ಕೂಲು. ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ, ಗೌರ್ಮೆಂಟ್ ಸ್ಕೂಲು. ಮೇಡಮ್, ನಾವು ಕೂಡ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಉಪ್ಪಿಟ್ಟು, ಗೌರ್ಮೆಂಟ್ ಸ್ಕೂಲ್ ಉಪ್ಪಿಟ್ಟು. 6ನೇ ತರಗತಿ ನಾನು ಓದಿರೋದು, ನನಗೆ ತುಂಬಾ ಹೆಮ್ಮೆ ಇದೆ. 6ನೇ ತರಗತಿ ಓದಿದ್ರು ಮೇಡಮ್, ನೀವು ಇಷ್ಟು ಈ ಬೆಂಗಳೂರಲ್ಲಿ ಬದುಕಬೇಕು ಅಂದ್ರೇ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತು. ಬಟ್ ಹೆಂಗ್ ಮೇಡಮ್ ಇಷ್ಟು ಖುಷಿಯಾಗಿ? ಇವತ್ತು ಅನ್ಸತ್ತೆ ಓದಿರ್ಬೇಕಿತ್ತು, ಇನ್ನು ಓದ್ಬೇಕಾಗಿತ್ತು ಅಂತ ಅನ್ಸತ್ತೆ. ಬಟ್ ಅವತ್ತು ನಮ್ಮ ಮನೆ ಪರಿಸ್ಥಿತಿ, ಸಮಯ, ಸಂದರ್ಭ, ಅವತ್ತು ಆ ಪರಿಸ್ಥಿತಿ ನಮ್ಗಿರ್ಲಿಲ್ಲ. ರೈಲ್ವೆ ಕ್ವಾರ್ಟರ್ಸ್ ಎಲ್ಲ ಇದ್ವಿ, ದೊಡ್ಡಣ್ಣ ಇದ್ರು. ಅಪ್ಪ ಕೆಲಸ ರಿಸೈನ್ ಮಾಡ್ಬಿಟ್ಟಿದ್ರು ಬೇಡ ಅಂತ. ಅದು ಅಣ್ಣಂಗೆ ಕೆಲ್ಸಕ್ಕೆ ಬಂತು, ದೊಡ್ಡಣ್ಣಂಗೆ ಬಂತು. ಆಗ ನಮ್ಮ ತಾಯಿ ಒಂದೇ ಮಾತು ಕೇಳಿದ್ದು ನಮ್ಮ ಅಣ್ಣಂಗೆ, 2 ಹೆಣ್ಮಕ್ಳು ಜವಾಬ್ದಾರಿ. ಅಂದ್ರೆ ಎಷ್ಟು ಜನ ನಿಮ್ ಫ್ಯಾಮಿಲಿ? 9 ಜನ. ಅಂದ್ರೆ ಯಾವ ರೀತಿ ಅವರೆಲ್ಲ ಹೇಗೆ ಬೆಳೆದಿದ್ದು, ಹೇಗೆ ನೀವು, ಅವರೆಲ್ಲ ಮೈಂಡ್ ಸೆಟ್ ಹೇಗಿತ್ತು? ಅಂದ್ರೆ ಇವ್ರನ್ನೆಲ್ಲ ಸಂಭಾಳಿಸ್ಬೇಕು ಅಂದ್ರೆ ನೀವು ಎಲ್ಲಾ ತರದ ಮೈಂಡ್ ಸೆಟ್ ಅನ್ನು ಅರ್ತ್ಕೊಂಡಿರ್ಬೇಕಲ್ಲ. ಸೊ ಜೀವನನೇ ಏನು ಗೊತ್ತಿಲ್ಲ ಅವಾಗ, ಅಷ್ಟು ಚಿಕ್ಕವಳಲ್ವಾ.
ಏನೋ ಗೊತ್ತಿಲ್ಲ, ಆರಾಮಾಗಿ 6ನೇ ಕ್ಲಾಸ್ ಓದ್ತಾ ಇದ್ದೆ. ಆಮೇಲೆ ಏನೋ ದೊಡ್ಡವಳ ಆದ ತಕ್ಷಣ ನಮ್ಮಣ್ಣ ಹೊಳೆ ನರಸೀಪುರಕ್ಕೆ ಹೋದ್ರು. ಅಲ್ಲಿ ಡ್ಯೂಟಿಯಲ್ಲಿ ಇದ್ರು. ಅಲ್ಲಿ ಅವ್ರ ಮನೆ ಕರ್ಕೊಂಡೋಗಿ ಇಟ್ಕೊಂಡ್ರು ಅಷ್ಟೇ. ಬರೀ ಅವ್ರ ಮನೇಲಿ ಒಂದೊಂದು ಟಿವಿ ಇರ್ತಿತ್ತು. ನಮ್ಮಣ್ಣಂಗೆ 2 ಮಕ್ಳಿದ್ರು, ದೀಪಿಕಾ ಮತ್ತೆ ಮಧುಸೂದನ್ ಅಂತ ಹೇಳಿ. ಆ ಮಗುನ ಸೊಂಟದಲ್ಲಿ ಎತ್ಕೊಂಡು ಎಲ್ಲಾರ ಮನೆ ಟಿವಿ ನೋಡಕ್ ಹೋಗೋದು. ಟಿವಿ ನೋಡಕ್ ಹೋಗ್ತಿದ್ರಿ? ಅವಾಗ ಇತ್ತು, ಎಲ್ಲಾರ್ಗು ಇತ್ತು. ಒಬ್ರ ಮನೇಲಿ ಎಲ್ಲಾರ ಮನೇಲೂ ಟಿವಿ ಇರ್ತಿರ್ಲಿಲ್ಲ ಅಲ್ಲ ಅವಾಗ. ಒಂದ್ ಸ್ಕೂಲ್ಗೆ ಹೋದ್ರೆ ನಮ್ಮಮ್ಮ ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಬಿಡೋರು ಗೋಧಿ ಉಪ್ಪಿಟ್ಟು ತಗೊಂಡ್ ಬರಕ್ಕೆ. ಆ ಮಧ್ಯಾಹ್ನ ತಗೊಂಡ್ ಬಂದಿದ್ದ ರಾತ್ರಿಗೆ ತಿಂತಿದ್ವಿ ನಾವು. ಅಷ್ಟು ನೋಡಿದಿರ ಬಡತನಗಳು. ಹೇಗೆ? ಆಗ ನಮ್ಮ ಮನೇಲಿ ಒಂದು ಪಪ್ಪಾಯಿ ಗಿಡ ಇತ್ತು, ರೈಲ್ವೆ ಕೋಟ್ರಸಲ್ಲಿ. ಆ ಪಪ್ಪಾಯಿನ ಕುಯ್ದು ಕೊಡೋರು ನಮ್ಮಮ್ಮ. 5 ಪೈಸೆ ಒಂದು ಪಪ್ಪಾಯಿ ಮಾರ್ಕೊಂಡ್ ಬರ್ತಿದ್ರಿ. ಆಮೇಲೆ ಸೌತೆಕಾಯಿ ಕಟ್ ಮಾಡಿ ಕೊಡೋರು. ಕಡ್ಲೆಕಾಯಿ ಅಂತ ಅನ್ಸಿಲ್ವಾ? ಅವಾಗೇನು ಅಂತ ಗೊತ್ತಿಲ್ಲ ಮೇಡಮ್. ಕಡ್ಲೆಕಾಯಿ ಹುರ್ಕೊಂಡ್ ಬಂದ್ ಕೊಡೋರು. ನಾನು ನಮ್ಮಣ್ಣ ಇಬ್ರು ಹೋಗ್ತಿದ್ವಿ ಕಡ್ಲೆಕಾಯಿ ಮಾರ್ಕೊಂಬರೋದಕ್ಕೆ. ನಮ್ಮಮ್ಮ ಒಂದೊಂದ್ ಮೊಳ ಹೂ ಕಟ್ಬಿಟ್ಟು ಕೊಡೋರು, ಕಟ್ ಮಾಡ್ಬಿಟ್ಟು ತಟ್ಟೆಗೆ ಹಾಕಿ ಕೊಡೋರು. ಅದನ್ನ ₹1, 70 ಪೈಸೆ, 50 ಅದೇನೋ ಅವಾಗ ಹೇಳ್ತಿದ್ರು, ಅದ್ ಮಾರ್ಕೊಂಡ್ ಬರ್ತಿದ್ವಿ. 4 ಆಣಿ ಅಷ್ಟೇ ಅವಾಗ ಮಾರ್ಕೊಂಡ್ ಬರ್ತಿದ್ವಿ. ಇಡ್ಲಿ ಬೇಯಿಸ್ಬಿಟ್ಟು ಕೊಡೋರು. ನಮ್ಮಮ್ಮ ತುಂಬಾ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ರು. ಅದ್ರಲ್ಲಿ ನಮ್ ದೊಡ್ಡಣ್ಣ ತುಂಬಾ ಕಷ್ಟಪಟ್ಟಿದ್ದಾರೆ. ಅದ್ರಲ್ಲಿ ಎಷ್ಟು ಜನ ಹೆಣ್ಮಕ್ಳು, ಎಷ್ಟು ಜನ? 2 ಹೆಣ್ಮಕ್ಳು, ಬಾಕಿಯವರೆಲ್ಲ ಗಂಡ್ಮಕ್ಳು. ಓಕೆ, ಎಲ್ಲಾರು ಗಂಡ್ಮಕ್ಳು. ಈಗ ಸದ್ಯಕ್ಕೆ ನಾವು ಉಳ್ಕೊಂಡಿರೋದು 4 ಜನ. 2 ಗಂಡ್ಮಕ್ಳು, 2 ಹೆಣ್ಮಕ್ಳು. ಉಳ್ದವ್ರಿಗೆ ಏನಾಗಿತ್ತು ಅಂತ ಎಲ್ಲ ತೀರ್ಕೊಂಡ್ರು. ಅವಾಗ ಸಣ್ಣ ಮಕ್ಳೆಲ್ಲ ಆ ಮಕ್ಳು ತೀರ್ಕೊಂಡ್ರು. ಇನ್ ದೊಡ್ಡವರಾದ್ಮೇಲೆ ರೀಸೆಂಟ್ ಆಗಿ ಒಬ್ಬಣ್ಣ ತೀರ್ಕೊಂಡ. ಅಂದ್ರೆ ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ಹೇಗೆ ಒಪ್ಕೊಂಡ್ರಿ? ಅವಾಗ ನಿಮಗೆ ಏನಾದ್ರೂ ಗೊತ್ತಾಗ್ತಿತ್ತಾ, ಅಥವಾ ಎಷ್ಟು ವರ್ಷಕ್ಕೆ ನಿಮಗೆ ಮದುವೆ ಅನ್ನೋ ಒಂದು ವಿಷಯ ಬಂದಿದ್ದು ಕಿವಿಗೆ? ಇಲ್ಲ, ಅವಾಗ ಆಟ ಆಡ್ಕೊಂಡು ಹಿಂಗೆ ಇರ್ತಿದ್ದೆ. ನಮ್ಮ ನಾದ್ನಿ ಮನೆ ಇತ್ತು, ನಮ್ಮ ಮನೆಯವರ ತಂಗಿ ಮನೆ ಹೊಳೆ ನರಸೀಪುರದಲ್ಲಿ. ಅವ್ರ ಮನೆಗೂ ನಮ್ಮ ಅಣ್ಣನ ಮನೆಗೂ ಸ್ವಲ್ಪ ದೂರ ವ್ಯತ್ಯಾಸ. ಅವರು ನಮ್ಮ ಅಣ್ಣನ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ರು. ಆಗ ನಾನು ಅಲ್ಲಿ ಹೋಗಿದ್ದೆ ದೊಡ್ಡೋಳಾದ್ಮೇಲೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರು ನಮ್ಮಣ್ಣ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅವ್ರ ಮನೇಲಿದ್ದೆ. ಆಗ ಅವರು ನಮ್ಮ ನೋಡಿ ಮಾತಾಡಿಸಿ, ನಮ್ಮ ಅಣ್ಣಂಗೆ ಮದ್ವೆ ಆಗ್ತೀಯಾ ಅಂತ, ಮಹಾಲಕ್ಷ್ಮಿ ಅಂತೇಳಿ ರಿಲೇಟಿವ್ ಅಲ್ಲೇ ಮದ್ವೆ ಆಗಿರೋದಾ? ಎಲ್ಲ ಸುತ್ತಿ ಬಳಸಿ ಹೋದ್ರೆ ಎಲ್ಲ ರಿಲೇಟಿವ್ ಮದ್ವೆ ಆಗ್ತು ಒಂದೇ ಅಷ್ಟೇ. ಅಂದ್ಬಿಟ್ರ ಅಷ್ಟೇ. ಆಟ ಅದೇ ಮದ್ವೆ. ನಿಮ್ಗೆ ಅವಾಗ 14 ವರ್ಷ ಮೇಡಮ್. 14 ವರ್ಷ. ಏನು ಗೊತ್ತಿಲ್ಲ, ಮೆಚುರಿಟಿ ಆಗಿರೋ ಒಂದು ಏಜ್ ಅಷ್ಟೇ, ಜಸ್ಟ್ ಆಟ ಅಷ್ಟೇ. ಅವಾಗ ಅಂತ ಬುದ್ಧಿ ಎಲ್ಲ ಏನಿಲ್ಲ ಮೇಡಮ್. ಅಂತ ಹೇಳಿದ್ರೆ ಸರಿ ಆಯ್ತು ಅಂತ ಹೇಳಿ ಮಾತುಕತೆ ಆಯ್ತು. ಶ್ರಾವಣದಲ್ಲಿ ಎಂಗೇಜ್ಮೆಂಟ್ ಆಯ್ತು, ದೀಪಾವಳಿಯಲ್ಲಿ ಮದ್ವೆ ಆಗೇ ಬಿಡ್ತು. ನಮ್ಮಣ್ಣ ನಾವು ಈಗಲೇ ಮಾಡಲ್ಲ ಅಂದ್ರು. ಮಾಡ್ಕೊಳ್ತೀನಿ ಅಷ್ಟೇ. ಏನೋ ಒಂದು ಹುಡುಕ್ ಬುದ್ಧಿ. ನಿಮ್ಮ ಅಣ್ಣಂಗೆ ಟೆನ್ಷನ್ ಇತ್ತು ಹೆಂಗೆ ಏನೋ ಅಂತೇಳಿ, ನೀವು ಓಕೆ ಅಂದ್ಬಿಟ್ರಾ? ಓಕೆ ಮಾಡ್ಕೊಳ್ತೀನಿ ಅಂತ ಅಂದೆ ಅಷ್ಟೇ. ಮಾಡ್ಕೋತೀನಿ. ಇವರೆಲ್ಲ ಸಪೋರ್ಟ್ ತುಂಬಾ ಚೆನ್ನಾಗಿತ್ತಲ್ಲ. ನಾದ್ನಿ ಅವರೆಲ್ಲ ನಾನು ನೋಡ್ಕೋತೀನಿ, ನಮ್ಮಣ್ಣ ಹಂಗೆ ಹಿಂಗೆ. ಆಯ್ತು, ಏನೋ ಒಂದು ಆಸೆ ಅವಾಗ ಮಾಡ್ಕೊಂಡ್ಬಿಟ್ಟು. ಓಕೆ, ಮದ್ವೆ ಆಗೋಯ್ತು. ಇವಾಗ ಏನು ಮಾಡಕ್ಕಾಗಲ್ಲ, ಮದ್ವೆ ಒಂದ್ಸಲ ಆಗೋಯ್ತು. ಬಟ್ ಮದ್ವೆ ಆದ್ಮೇಲೆ ನೀವು ಮನೇಲಿರೋ ರೀತಿನೇ ಬೇರೆ ಇರುತ್ತೆ, ಅಲ್ಲಿ ಮದ್ವೆ ಆಗಿ ಹೋದ್ಮೇಲೆ ಇರೋ ರೀತಿನೇ ಬೇರೆ ಇರುತ್ತೆ. ಆ ಮನೆಗೆ ಹೊಂದ್ಕೊಳ್ಳೋದಿಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತಾ ಅಥವಾ ಈಸಿ ಆಯ್ತಾ? ಒಲೆಯಲ್ಲಿ ಅಡ್ಗೆ ಮಾಡ್ತಾ ಇದ್ವಿ ಅವಾಗೆಲ್ಲ. ಒಲೆ, ಆ ಹಿತ್ಲಲ್ಲಿ ಹೋಗಿ ಬಟ್ಟೆ ಹೋಗಿಬೇಕಿತ್ತು, ಇವೆಲ್ಲ ಕಾಮನ್. ಆಕ್ಚುಲಿ ಅವತ್ತಿನ ಪರಿಸ್ಥಿತಿ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟದಲ್ಲಿ ಮದ್ವೆ ಮಾಡಿದ್ವಿ. ಬರೀ 3,000 ನಮ್ಮಣ್ಣ ಅಷ್ಟು ಸಾಲ ಮಾಡಿದ್ವಿ. ಹೆಂಗ್ ಮೇಡಮ್? 3,000 ರೂಪಾಯಿಗೆ ಈಗ 3 ಲಕ್ಷ ಸಮಾನ ಅನ್ಸುತ್ತೆ. ಅಷ್ಟು ಸಾಲ ಮಾಡಿ, ಆ 3 ಲಕ್ಷನೇ ಅಷ್ಟು ಸಾಲ ಮಾಡಿ ಮದ್ವೆ ಮಾಡಿದ್ರು. ತುಂಬಾ ಕಷ್ಟದಲ್ಲಿ ನಮ್ಮ ಅಣ್ಣ ಮದ್ವೆ ಮಾಡಿದ್ರು. ಬಟ್ ಆದ್ರೂ ನಮ್ಮ ಅಣ್ಣಂಗೆ ಜವಾಬ್ದಾರಿ ಅನ್ನೋದಿತ್ತು. 2 ಹೆಣ್ಮಕ್ಳು ಜವಾಬ್ದಾರಿ ಇತ್ತು. ನನಗೂ ನಮ್ಮ ಅಕ್ಕನಿಗೂ ಇಬ್ಬರಿಗೂ ನಮ್ಮ ಅಣ್ಣನೇ ಮದ್ವೆ ಮಾಡಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.